ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಬಲಿಯಾಗಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಕರಿಂದ ವ್ಯಕ್ತವಾಯಿತು ವ್ಯಾಪಕ ಆಕ್ರೋಶ. ಈ ಬೆನ್ನಲ್ಲೇ ಖಾಸಗಿ ಆಸ್ಪತ್ರೆಯ ಮೇಲೆ ಎಫ್ಐಆರ್ ಕೂಡ ದಾಖಲಾಗ್ತಾ ಇದೆ. ಮೃತದೇಹ ಕೊಡೋದಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ದೂರನ್ನ ಕೊಡಲಾಗಿದೆ. ರೊಚ್ಚಿಗೆದ್ದ ಸಂಬಂಧಿಕರಿಂದ ಆಸ್ಪತ್ರೆಗೆ ನುಗ್ಗಿ ಸಿಬ್ಬಂದಿ ಜೊತೆಗೆ ಗಲಾಟೆ ಕೂಡ ಆಯಿತು. ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. 15 ದಿನಗಳಿಂದ ತೀವ್ರ ರಕ್ತಸ್ರಾವದಿಂದ ಲಕ್ಷ್ಮಿ ಅನ್ನುವಂತಹ ಪೇಷಂಟ್ ಬಳಲ್ತಾ ಇರ್ತಾರೆ. ಸೆಪ್ಟೆಂಬರ್ 21ನೇ ತಾರೀಕು ಉತ್ರಳಿಯ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸೋ ಕೆಲಸ ಆಗುತ್ತೆ. ಬಟ್ ಟ್ರೀಟ್ಮೆಂಟ್ ಅನ್ನ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದು ಮೊದಲ ಆರೋಪ ಆಗಿದ್ರೆ, ವೈದ್ಯರ ನಿರ್ಲಕ್ಷ್ಯದ ಕಾರಣಕ್ಕೆ ಆಕೆ ಸಾವಾಗಿದೆ ಅನ್ನೋ ಆರೋಪ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆಗೆ ನೋವಿನಲ್ಲಿದ್ದಂತಹ ಕುಟುಂಬದ ಕಡೆಯಿಂದ ದುಡ್ಡನ್ನ ಸುಲಿಗೆ ಮಾಡೋದಕ್ಕೆ ಪ್ರಯತ್ನವನ್ನ ಆಸ್ಪತ್ರೆಯವರು ಪಟ್ರು ಅನ್ನೋ ಕಂಪ್ಲೇಂಟ್ ಅನ್ನ ಕೂಡ ಸದ್ಯಕ್ಕೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಏನೇನ್ ಸೆಕ್ಷನ್ಸ್ ನ ಅಡಿಯಲ್ಲಿ ಸದ್ಯಕ್ಕೆ ಎಫ್ಐಆರ್ ದಾಖಲಾಗಿದೆ, ಜೊತೆಗೆ ಈ ಮಹಿಳೆಯ ಸಾವಿನಲ್ಲೂ ಕೂಡ ವೈದ್ಯಾಧಿಕಾರಿಗಳ ಪಾತ್ರ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ ಸಂಬಂಧಿಕರು ಅಂತ ಸದ್ಯಕ್ಕೆ ಯುಡಿಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆದ್ರೆ ವೈದ್ಯರ ನಿರ್ಲಕ್ಷ್ಯ ಹೇಗೆಲ್ಲ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆನಂತರ ಬಿಎನ್ಎಸ್ ನ ಅಡಿಯಲ್ಲಿ ಸೆಕ್ಷನ್ ಗಳನ್ನ ದಾಖಲು ಮಾಡಿಕೊಳ್ತಾರೆ. ಸದ್ಯಕ್ಕೆ ಆ ಖಾಸಗಿ ಆಸ್ಪತ್ರೆಯ ಇಬ್ಬರು ವೈದ್ಯರು ಇದರಲ್ಲಿ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲಿ ಕೂಡ ಒಂದು ಖಾಸಗಿ ಆಸ್ಪತ್ರೆ ಮಹಿಳಾ ವೈದ್ಯರು ಒಬ್ರು ಅವರೇ ಆರಂಭದಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಅಲ್ಲಿ ಮತ್ತೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿ ಮತ್ತೊಂದು ಹಾಸ್ಪಿಟಲ್ಗೂ ಕೂಡ ರೆಫರ್ ಮಾಡ್ತಾರೆ. ಯಾವ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೋ ಅದೇ ಹಾಸ್ಪಿಟಲ್ಗೆ ಯಾರು ಕಳಿಸಿರ್ತಾರೆ ಆ ವೈದ್ಯ ಅವರೇ ಬಂದು ಮತ್ತೆ ಅಲ್ಲಿ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಅದಾದ ನಂತರ ಇಲ್ಲಿ ಕೂಡ ಸರಿ ಆಗ್ತಾ ಇಲ್ಲ, ಮತ್ತೊಂದು ಹಾಸ್ಪಿಟಲ್ಗೆ ಹೋಗ್ಬೇಕು, ಅಲ್ಲಿ ಆಪರೇಷನ್ ಅನ್ನ ಮಾಡ್ಬೇಕು ಅಂತ ಹೇಳಿ ಮತ್ತೊಂದು 3ನೇ ಹಾಸ್ಪಿಟಲ್ಗೆ ಕಳಿಸ್ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಅಂದ್ರೆ 2 ದಿನದಲ್ಲಿ 2-3 ಹಾಸ್ಪಿಟಲ್ಗಳಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದೇ ಹಾಸ್ಪಿಟಲ್ಗೆ ಅದೇ ವೈದ್ಯರು ಕೂಡ ಬರ್ತಾರೆ, ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಆ ಟ್ರೀಟ್ಮೆಂಟ್ ಅಂದ್ರೆ ಬೇರೆದೇ ಎಡವಟ್ಟಿನ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರುವಂತ ಪರಿಣಾಮವಾಗಿ ಮೃತಪಡ್ತಾರೆ ಅನ್ನುವಂಥದ್ದು ಕುಟುಂಬಸ್ಥರ ಆರೋಪ. ಸೊ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಗಲಾಟೆಗಳು ಕೂಡ ಆಗುತ್ತೆ. ಮೃತದೇಹವನ್ನ ಕೊಡುವಂತ ಸಂದರ್ಭದಲ್ಲಿ 1,70,000 ರೂಪಾಯಿ ಹಣವನ್ನ ಕೊಟ್ರೆ ಮಾತ್ರ ಮೃತದೇಹವನ್ನ ಕೊಡ್ತೀವಿ ಅಂತ ಹೇಳಿ ಅಲ್ಲಿನ ಖಾಸಗಿ ಆಸ್ಪತ್ರೆಯವರು ಕೂಡ ಹೇಳ್ತಾರೆ. ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ವೈದ್ಯರ ಎಡವಟ್ಟಿನಿಂದಾಗಿ ಸಾವಾಗಿದೆ. ಸೊ ಸತ್ತ ಬಳಿಕವೂ ಕೂಡ ಮೃತದೇಹವನ್ನ ಕೊಡೋದಕ್ಕೆ ಹಣಕ್ಕಾಗಿ ಪೀಡಿಸ್ತಾ ಇದ್ರಿ ಅಂತ ಹೇಳಿ ಆಕ್ರೋಶಕ್ಕೆ ಒಳಗಾಗ್ತಾರೆ ಮೃತ ಮಹಿಳೆಯ ಕುಟುಂಬಸ್ಥರು. ಅವಾಗೆ ಒಂದಿಷ್ಟು ವಾಗ್ವಾದಗಳಾಗುತ್ತೆ, ಗಲಾಟೆಗಳಾಗುತ್ತೆ. ಸ್ಥಳಕ್ಕೆ ಬ್ಯಾಟರಾಯಪುರ ಪೊಲೀಸರು ಕೂಡ ಬರ್ತಾರೆ, ಪರಿಸ್ಥಿತಿಯನ್ನ ತಿಳಿಗೊಳಿಸ್ತಾರೆ. ಈಗ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಈಗ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡುವಂತ ಕೆಲಸ ಆಗುತ್ತೆ. ಧನ್ಯವಾದ ಪ್ರಕಾಶ್ ತಮ್ಮ ಮಾಹಿತಿಗಾಗಿ.